ಸರ್ ಹಾಗೆ ಈಗ ನಿಮ್ಮ ಸಿನಿಮಾ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇದೆ, ಹಾಗೆ ನಿಮಗೆ ಜವಾಬ್ದಾರಿನೂ ಜಾಸ್ತಿ ಇದೆ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ನೀವು ಟೈಟಲ್ ಆಗಿ ಇಟ್ಕೊಂಡಿದ್ದೀರಾ. ಆ ಜವಾಬ್ದಾರಿ ನಿಮಗೆ ಅಂದರೆ ಅದು ವೆಯ್ಟೇಜ್ ಅಂತಾರಲ್ಲ, ಆ ಸಾಂಗಿಗೆ ಆ ವೆಯ್ಟೇಜ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಹೆಸರೇ ಯಾಕೆ ತಗೊಂಡ್ರು ಅಂತ? ಮೇಡಮ್, ಕುಲದಲ್ಲಿ ಕೇಳಿ ಯಾವುದು ಆಲ್ಮೋಸ್ಟ್ ನಾವು ಆರ್ಕೆಸ್ಟ್ರಾದಲ್ಲೆಲ್ಲ ಬೇಸಿಕಲ್ಲಿ ಆ ಸಾಂಗ್ ಆಡಿದವರು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ. ಅದಕ್ಕೆ ಆಡಬೇಕು ಅಂದರೆ ಅದನ್ನು ಔಟ್ಪುಟ್ಟು ಅದಕ್ಕೊಬ್ಬರು ಅಧಿಪತಿ ಇರ್ತಾರಲ್ಲ, ಅದರ ಅಣ್ಣವರೇ. ಅವ್ರ ಫ್ಯಾಮಿಲಿ ಆ್ಯಕ್ಚುಲಿ ನೀವು ನಂಬಲ್ಲ, ನಮ್ಮ ಸಂತೋಷ್ ಸರ್ ಮನೇಲಿ ಅಣ್ಣವ್ರ ಮನೆ ಅಣ್ಣವ್ರದ್ದು ಫೋಟೋ ಇದೆ. ಆ್ಯಕ್ಚುಲಿ ಅವರಿಗೆ ಪರಮ ಭಕ್ತರು, ಫ್ಯಾನ್. ನಾವು ಫ್ಯಾನೇ, ಎಲ್ಲ ಇಡೀ ನಮ್ಮ ಟೀಮ್ ರಾಮನಾರಾಯಣ್ ಸರ್ ಸಮೇತ ಎಲ್ಲರೂ ಅವ್ರಿಗೆ ಫ್ಯಾನು. ನಮಗೆ ಟೈಟಲ್ ಸಿಕ್ಕಿದ್ದು ಅಣ್ಣವ್ರ ಮನೆ ಕಡೆಯಿಂದ ಒಂದು ಸಿಕ್ಕಿದಾಗ ನಮಗೆ ಅಣ್ಣವರೇ ಸಪೋರ್ಟ್ ಮಾಡ್ದೆ ಅಂತ ಒಂದು ಫೀಲು. ಇನ್ನೊಂದು ಡಬಲ್ ಖುಷಿ ಏನಂದರೆ, ಈ ಟೈಟ್ಲು ಶಿವಣ್ಣವ್ರಿಗೆ ಇಟ್ಟಿದ್ದ ಟೈಟ್ಲ್ ಅಂತೆ ನಮ್ಮ ಭಟ್ರು ಸರ್. ಅದನ್ನು ಅಲ್ಲಿ ಶಿವಣ್ಣಗೆ ಇಟ್ಟಿದ್ದೀನಿ ಕಣೋ ಕೇಳಬೇಕು ಅಂತಂದರು. ಆದರೂ ಕೇಳೋಕ್ಕಿಂತ ಮುಂಚೆ ಅವ್ರ ಪಕ್ಕ ಸಪೋರ್ಟ್ ಮಾಡ್ತಾರೆ, ನೀನು ಇಟ್ಕೊಂಬಿಡು, ಚೆನ್ನಾಗಿದೆ ನಿನ್ನ ಟೈಟ್ಲ್ ಇದು ಅಂದರು. ಶಿವಣ್ಣವ್ರು ಕೇಳಿದ್ರಂತೆ ಟೈಟ್ಲು, ಇವ್ರು ಹೇಳಿದ್ದೇನೆ ಕೊಡ್ತಾಯಿದ್ದೀನಿ ಅಂತ. ಆಗ ಹೊಸಬ್ರಲ್ವಾ, ಬೆಳೀಲಿ ಬಿಡಿ ಬಿಟ್ಟರೆ ಒಳ್ಳೇದಾಗಲಿ ಅಂತ ಅಂದ್ರಂತೆ. ನಿಜವಾಗ್ಲೂ ಖುಷಿ ಆಯಿತು ಶಿವಣ್ಣವ್ರ ಬಗ್ಗೆ ಮಾತಾಡಿದ್ರೆ. ಏನಾದರೂ ಶಿವಣ್ಣ ಅವ್ರ ಬಗ್ಗೆ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇನ್ನೊಂದು ಆಸೆ ಇದೆ, ಈ ಟೈಟ್ಲದು ಸಾಂಗ್ಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಇಲ್ಲ ಪ್ರೀ ರಿಲೀಸ್ ಈವೆಂಟ್ ಆಗಿರ್ಬೋದು, ಎಲ್ಲಾದರೂ ಒಂದು ಕಡೆ ನಾವು ಶಿವಣ್ಣ ಅವ್ರನ್ನ ಕರೆಸಿ ಇದು ಅವ್ರ ಕೈಲಿ ಒಂದು ಏನಾದರೂ ಒಂದು ಲಾಂಚ್ ಮಾಡಿಸಿ ಅವ್ರ ಆಶೀರ್ವಾದ ಪಡೆದೇ. ಈಗ ನಿಮ್ಮ ಧ್ರುವ ಅವ್ರದ್ದು ಕೂಡ ಅಷ್ಟೇ ಸಪೋರ್ಟ್ ಇದೆ. ಈಗ ನ್ಯೂ ಇಯರಿಗೆ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದ್ರು. ಸರ್, ಒಂಥರ ನೀವು ಲಕ್ಕಿ ಆಗಿಬಿಟ್ಟಿದ್ದೀರಾ ಇವಾಗ. ಅಂದರೆ ಎಲ್ಲ ಥರ ದೊಡ್ಡ ದೊಡ್ಡ ಸ್ಟಾರ್ ಬಳಗನೇ ನಿಮ್ಮ ಬೆನ್ನೆಲುಬಾಗಿ ನಿಂತಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಎಷ್ಟು ಖುಷಿ ಆಗ್ತಾ ಇದೆ? ಇಲ್ಲ, ನನಗೆ ಧ್ರುವ ಸರ್ ಮುಂದಿನ ಏನೇ ದಿನಗಳಲ್ಲಿ ಏನೇ ಇದ್ರು ಹೇಳಪ್ಪ, ಚೆನ್ನಾಗಿ ಬಂದು ಮಾಡಿಕೊಡ್ತೀನಿ. ಆ ಪೋಸ್ಟರ್ ನೋಡಿ ಖುಷಿಯಾದರು. ತುಂಬ ಚೆನ್ನಾಗಿದ್ದೀರಾ, ಏನು ಜಿಮ್ ಗಿಮ್ ಎಲ್ಲ ಮಾಡಿರೋ ಹೆಂಗಿದ್ದೀರಾ, ಒಳ್ಳೇದಾಗಲಿ, ಒಳ್ಳೆ ಪೋಸ್ಟರ್ ಬಿಟ್ಟಿದ್ದೀರಾ ಹೊಸ ವರ್ಷಕ್ಕೆ, ನಿಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂದರು. ಮತ್ತು ನಮ್ಮ ವಸಿಷ್ಠಣ್ಣ ಅವರು ಕೂಡ ಚೆನ್ನಾಗಿ ಒಳ್ಳೆ ಸಪೋರ್ಟಿಗೆ ನಿಂತಿದ್ದಾರೆ. ಡಾಲಿ ಧನಂಜಯ ಸರ್ ನಿಂತಿದ್ದಾರೆ. ಮತ್ತು ದುನಿಯಾ ವಿಜಯ್ ಸರ್, ನಾನು ಅವ್ರಿಗೆ ಆ್ಯಕ್ಚುಲಿ ಫ್ಯಾನೇ. ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಗೊತ್ತಿಲ್ಲ ನಮಗೆ, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು, ಯಾರ ಕೈಲಿ ನಾವು ಏನು ಮಾಡಿಸ್ತೀವಿ ಗೊತ್ತಿಲ್ಲ. ಒಟ್ಟು ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಏನೇನಿದ್ದಾರೆ ಎಲ್ಲರ ಕೈಲಿ ಒಂದೊಂದು ಏನಾದರೂ ಲಾಂಚ್ ಮಾಡಿಸ್ತೀವಿ. ಹಾಗೆ ನನ್ನ ಕೊನೆ ಪ್ರಶ್ನೆ, ಈಗ ನಿಮ್ಮನ್ನು ನೋಡಿದ್ರೆ ಫುಲ್ ಫಿಟ್ಟಾಗಿ ಗಡತ್ತಾಗಿ ಕಾಣಿಸ್ತಾ ಇದ್ದೀರಾ ಪೋಸ್ಟರಲ್ಲಿ ಎಲ್ಲ. ಫಸ್ಟು ನೋಡಿದ್ದೀವಿ ನಾವು ನಿಮ್ಮನ್ನು, ಇವಾಗೂ ನೋಡ್ತಾ ಇದ್ದೀವಿ. ಅದು ಹೆಂಗೆ ಅಷ್ಟು ಟ್ರಾನ್ಸ್ಫಾರ್ಮೇಷನ್ನು ಆ ಥರ? ಅಂದರೆ ತಿನ್ನೋದೆಲ್ಲ ಕಮ್ಮಿ ಮಾಡಿದ್ರ, ವರ್ಕೌಟು? ಫುಲ್ ಡಯಟ್ ಮಾಡಿ 1.25 ವರ್ಷ ಫುಲ್ಲು ರೆಡಿಯಾಗಿ ಈ ಸಿನಿಮಾಕ್ಕೆ ಅಂತಲೇ ತಯಾರಾಗಿದೆ ಮೇಡಮ್. 1-2 ತಿಂಗಳು ಡ್ಯಾನ್ಸ್ ಕಲಿತು, 1-2 ತಿಂಗಳು ಫೈಟ್ ಕಲಿತು, 1.25 ವರ್ಷ ಬರೀ ಜಿಮ್ಮಲ್ಲೇ ಮೊಟ್ಟೆ ಚಿಕನ್ ಬರೀ ಇವೇನೋ ತರಕಾರಿಗಳೆಲ್ಲ ತಿಂದು ಸಾಕಾಗಿದ್ದೀನಿ. ಇವಾಗ ನಾನು ಅಡಿಟ್ ಆಗ್ಬಿಟ್ಟಿದ್ದೀನಿ. ನಾನು ಊರಿಗೆ ಹೋದ್ರೂ ಜಿಮ್ ಹುಡುಕ್ತಾ ಇದ್ದೀನಿ ಮೇಡಮ್. ಆ ಥರ ಎಣ್ಣೆಗೆ ಅಡಿಟ್ ಆಗ್ತಾರಲ್ಲ, ಹಂಗೆ ಜಿಮ್ ಇಲ್ದೆಲ್ಲ ನಾನು ಬದುಕಲ್ಲ ಮೇಡಮ್. ಆ ಪರಿಸ್ಥಿತಿಲಿ ಇದ್ದೀನಿ ಇವತ್ತು. ಅಂದರೆ ಫುಲ್ ಇವಾಗ ಫಿಟ್ ಆ್ಯಂಡ್ ಫೈನು. ಆಮೇಲೆ ನಾವು ಫಿಟ್ ಇದ್ರೆ ಸಾಲದು, ಅದ್ರ ಜೊತೆ ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು. ಹಾಗಾಗಿ ನಾವು ಏನು ಬಾಡಿ ಮಾಡಿದ್ದೀವಿ ಅದರ ಡಬಲ್ ನಾವು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಮೇಡಮ್. ನನಗೆ ಕಾನ್ಫಿಡೆಂಟ್ ಇದೆ. ಈಗ ನಿಮ್ಮೂರಲ್ಲೆಲ್ಲ ಹೆಂಗೆ ರಿಯಾಕ್ಷನ್ ಬರ್ತಾಯಿದೆ, ರೆಸ್ಪಾನ್ಸ್ ಬರ್ತಾಯಿದೆ? ಯೂಶ್ವಲಾಗಿ ನೀವು ಕಾಮಿಡಿ ಕಿಲಾಡಿಗೆ ಬಂದಾಗಲೇ ಒಂದಷ್ಟು ಸಪೋರ್ಟ್ ಸಿಕ್ಬಿಟ್ಟಿರುತ್ತೆ. ಈಗ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ. ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ. ಊರ ಕಡೆಯಿಂದ, ಸ್ನೇಹಿತರ ಕಡೆಯಿಂದ, ನಮ್ಮ ಮನೇಲಿ ವೈಫು ಮತ್ತು ನಮ್ಮ ತಾಯಿ ಎಲ್ಲ ಪ್ರತಿಯೊಂದು ನಮ್ಮ ಕಾಮಿಡಿ ಕಿಲಾಡಿ ಸರ್ಕಲ್ ಪೂರ್ತಿ ಏನಿದ್ದಾರೆ ಅವರೆಲ್ಲ ನಮ್ಮ ಜೀ ಕನ್ನಡ ಸಪೋರ್ಟಿಗೆ ನಿಂತಿದೆ. ನಮ್ಮ ಶರಣಯ್ಯ ಸರ್, ಗಡ್ಡ ಸತಿ ಸರ್ ಎಲ್ಲರೂ ಕೂಡ ಸಪೋರ್ಟಿಗೆ ನಿಂತಿದ್ದಾರೆ. ಈ ಸಿನಿಮಾ ಗೊತ್ತಿಲ್ಲ, ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟು ಪ್ರತಿಯೊಬ್ಬರಲ್ಲೂ ಇದೆ. ಸರ್, ಹಾಗೆ ನನ್ನ ಕೊನೆ ಪ್ರಶ್ನೆ, ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ ಇರುವಂತಹ ಬಿಗ್ ಡಿಫ್ರೆನ್ಸ್ ಏನು? ತುಂಬ ಇದೆ ಮೇಡಮ್. ಅದರಲ್ಲಿ ನಾವು ಸ್ಪೀಡಾಗಿ ಡೈಲಾಗ್ ಹೇಳ್ತೀವಿ, ಪಟ 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 ಅಂತ ಹೇಳ್ತೀವಿ. ಬಟ್ ಇದರಲ್ಲಿ ಹಂಗೆ ಆಗಲ್ಲ. ಅನುಭವಿಸಿ, ಸಿನಿಮಾಗೆ ಏನು ಬೇಕು ತುಂಬ ಭಾವಿಸಿ, ಜೀವಿಸಿ, ಆ ಸಿನಿಮಾನ ಭಾವಗಳನ್ನು ತಿಳ್ಕೊಂಡು ಚೆನ್ನಾಗಿ ಉಚ್ಚಾರಣೆಗಳು ಮಾಡಬೇಕು ಪದಗಳನ್ನ. ಅಲ್ಲಿ ನಾವು ಸ್ಪೀಡಾಗಿ ಟಪ 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 ಅಂತ ಹೇಳ್ಬಿಡ್ತೀವಿ. ಅಲ್ಲಿ ಅದಕ್ಕೆ ಬೇಕು, ಆ ಥರನೇ ಹೇಳ್ಬೇಕು, ಹಂಗಿದ್ರೆ ಕಾಮಿಡಿ. ಬಟ್ ಸಿನಿಮಾಕ್ಕೆ ಹಂಗೆ ಆಗಲ್ಲ, ಬೇರೆನೇ ಏನೋ ಕೊಡಬೇಕು ಅಂತ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಚೆನ್ನಾಗಿ ತೆಗ್ಸಿದ್ದಾರೆ. ಓಕೆ, ನೋಡಿದ್ರಲ್ಲ ಸರ್, ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ. ಈಗ ಏನು ನೀವು ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಸಿನಿಮಾ ಮೂಲಕ ಬರ್ತಾ ಇದ್ದೀರಾ, ನಿಮಗೆ ಕೆರಿಯರ್ಗೆ ಒಳ್ಳೆಯದಾಗಲಿ. ಹಾಗೆ ಇನ್ನೂ ಸಾಕಷ್ಟು ಹಿಟ್ ಸಿನಿಮಾಗಳನ್ನು, ಕಮರ್ಷಿಯಲ್ ಸಿನಿಮಾಗಳನ್ನು ನಮ್ಮ ಕನ್ನಡಕ್ಕೆ ಕೊಡಿ. ನೋಡಿದ್ರಲ್ಲ, ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇದಾಗಿತ್ತು ಮನು ಅವರ ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.